ಎಲ್ಲರನ್ನು ಬಿಟ್ಬಿಟ್ಟು ನಮ್ದು ಒಂದೇ ಜಾತಿನೇ ನಾವು ಹೈಲೈಟ್ ಮಾಡ್ಕೊಳ್ಳೋದು. ಎಲ್ಲ ಜಾತಿಗೂ ಪಕ್ಕದ ಜಾತಿನೂ ನಾವು ಹೋಗಕ್ಕೆ ಹೋಗಲ್ಲ ಒಂದು ರಾಜ್ಯದಲ್ಲಿ. ದೇಶದಲ್ಲಿ ಬಂದಾಗ 8999 ಜಾತಿನೂ ಸರಿ ಇಲ್ಲ ಅಂತಲೇ ನಾವು ಬಿಜೆಪಿ ಅಲೋನ್ ಇನ್ನೂ ಮ್ಯಾಜಿಕ್ ನಂಬರ್ ಬಂದಿಲ್ಲ. 240 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಲೀಡರ್ ಸರ್. ದೇ ಆರ್ ಶಾರ್ಟ್ ಆಫ್ 32 ಸೀಟ್ಸ್ ಫಾರ್ ದ ಮ್ಯಾಜಿಕ್ ನಂಬರ್. ಬಿಜೆಪಿ ಪಾರ್ಟಿಯವರಿಗೆ ಬಿಜೆಪಿ ಪಾರ್ಟಿ ಬಿಗಿನಿಂಗ್ ನಲ್ಲಿ ನಾನು ಅದನ್ನೇ ಹೇಳಿದ್ದು. ನೀವು 272 ನೀವು ಬಿಜೆಪಿನ ತಗೊಂಡು ಹೋಗದೇ ಇದ್ರೆ ನೀವು ಜಾಗವನ್ನು ಬಿಡಬೇಕು ಅಂತಕ್ಕಂಥ ಡೈರೆಕ್ಷನ್ಸ್ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿ ಅವರಿಗಿದೆ ಅನ್ನೋದನ್ನೇ ನಾನು ಹೇಳಿದ್ದು. ಈಗ ಅದು ಆಗ್ಲೇಬೇಕಲ್ವಾ? ಈಗ ನಾವು ಮಾತಾಡಿದ್ದೀನಿ ಸರ್. ಈಗ ನರೇಂದ್ರ ಮೋದಿ ಅವರು ಎಲ್ಲದಕ್ಕಿಂತ ಮೇಲಿಲ್ವಾ ಧರ್ಮಸೇನಾ ಅವರೇ? ಇಲ್ಲ ಸರ್, ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿ ಇನ್ಸ್ಟ್ರಕ್ಷನ್ ಕೊಡಬಹುದಾದಂತಹ ವ್ಯಕ್ತಿ ಸಂಘ ಯಾವ್ದಾದ್ರು ಅಸ್ತಿತ್ವದಲ್ಲಿ ಇವತ್ತಿಗೂ ಇದೆಯಾ? ಇದೆ ಸರ್. ಮೋದಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡೋದು ಪಾರ್ಟಿಗಿಂತ ನೋಡಿ ಸರ್. ಈಗ ಮೋದಿ ಭಾರತ ಅಂತಾರೆ, ನಾಟ್ ಇವನ್ ಬಿಜೆಪಿ ಮೋದಿ ಹೆಸರು ಹೈಲೈಟ್ ಮಾಡ್ತಾರೆ. ಮೋದಿ ವರ್ಸಸ್ ರಾಜಕಾರಣದಲ್ಲಿ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡದೆ ರಾಜಕಾರಣ. ಇವತ್ತು ಮುಂದಕ್ಕೆ ಮೋದಿಯವರ ನಡವಳಿಕೆಗೆ ಅವರು ಖಂಡಿತವಾಗ್ಲೂ ಬೇರೆ ಪಕ್ಷಗಳನ್ನ ಕಟ್ಕೊಂಡ್ರು ಆ ರಾಷ್ಟ್ರವನ್ನು ಆಡಳಿತ ಮಾಡೋದಕ್ಕಾಗಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಸರ್, ಈಗ ಫಸ್ಟ್ ನಮ್ಮಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾದರು JDS ಜೊತೆನಲ್ಲಿ. ಧರ್ಮಸಿಂಗ್ ಆದ್ರಿಂದನೇ 20 ತಿಂಗಳು ನಾವು ಕಂಪ್ಲೀಟ್ ಮಾಡೋಕ್ಕಾಗಿತ್ತು. ಅದನ್ನೇ ನೀವು ಬಿಜೆಪಿಯವರು ಮಾಡ್ಕೊಳಕ್ಕಾಗ್ಲಿಲ್ಲ, ದಳದವರು ಮಾಡೋಕ್ಕಾಗ್ಲಿಲ್ಲ. ನಮ್ಮನ್ನು ಬಿಟ್ಟು ಹೋದ್ರಲ್ಲ, ಅವ್ರು ಮಾಡ್ಕೊಳಕ್ ಆಗೋದೇ ಇಲ್ಲ. ಇವ್ರು ಬಲವಂತವಾಗಿ 20 ತಿಂಗಳು ಕುಮಾರಸ್ವಾಮಿ ಅವ್ರು ಮಾಡಿಬಿಟ್ರು. ಇನ್ನು 20 ತಿಂಗಳು ಬಂಗಾರ ಇದು ಯಡಿಯೂರಪ್ಪನವ್ರು ಕೊಡದೆ ಎತ್ಕೊಂಡು ಓಡೋಗ್ಬಿಟ್ರು ಅಧಿಕಾರನ. ಸೊ ಈ ಥರದ್ರಲ್ಲಿ ಈಗ ಈ ದೇಶವನ್ನ ಬ್ಯಾಲೆನ್ಸ್ ಮಾಡಿ ದೇಶ ಎಲ್ಲ ರಾಜ್ಯಗಳನ್ನ ಸಮತೋಲನ ಕಾಪಾಡಿ ಎಲ್ಲ ರಾಜಕೀಯ ಪಕ್ಷಗಳನ್ನ ನಡೆಸ್ತಕ್ಕಂಥ ಅದನ್ನ ಮೋದಿಯವ್ರ ಕೈನಲ್ಲಿ ಖಂಡಿತ ಸಾಧ್ಯ ಇಲ್ಲ. ಬೇಕಾದ್ರೆ 10 ವರ್ಷದ ಆಡಳಿತ ತೆಗೆದು ನೋಡಿ. ನಾನು ಹೇಳಿದ್ದನ್ನ ಮಾಡಬೇಕು, ನಾನು ನೀವು ಹೇಳಿದ್ದನ್ನ ನನಗೆ ಕೇಳಲ್ಲ ಅನ್ನೋಂಥ ವ್ಯಕ್ತಿತ್ವಕ್ಕೆ ಖಂಡಿತವಾಗ್ಲೂ ಕೂಡ ಈ ವಿಚಾರದಲ್ಲಿ 100ಕ್ಕೆ 200% ಮೋದಿ ಅವರು ಪ್ರಧಾನಮಂತ್ರಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ NDAನೇ ಬಂದ್ರೆ ಕೂಡ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಮೋದಿ ಅವರಿಗೆ. ಯಾಕೆಂದ್ರೆ ತೀರ್ಮಾನ ನೋಡಿ ಸರ್, ಯಾವತ್ತೂ ಕೂಡ ಮೋದಿಯವರಿಂದನೇ ಸೀಟ್ ಬಂದಿರಬಹುದು. ಇವನು ಬೇರೆ ಸಹ ಪಕ್ಷಗಳಿಗೂ ಮೋದಿಯವರಿಂದನೇ ಗೆದ್ದಿರಬಹುದು. ಆದ್ರೆ ಮುಂದಿನ ಆಡಳಿತಗಳು ನಾವು ನಡೆಸಬೇಕಲ್ವಾ ಸರ್? ಈ ದೇಶದಲ್ಲಿ ನಡೆಸಬೇಕಲ್ಲ ದೇಶನ. ಇನ್ ಮೈ ಬಿಗಿನಿಂಗ್ ಅವರ್ಸ್ ಆಫ್ ದ ಡಿಬೇಟ್, ಇದೇ ಡಿಬೇಟ್ ನ ಆರಂಭಿಕ ಅವಧಿಗಳಲ್ಲಿ ಬಿಜೆಪಿ ಬೇರೆ ವಕ್ತಾರರಿದ್ದಾಗ ನಾನು ಕೇಳಿದ್ದೆ ಅವ್ರನ್ನ. ಅದು ನಾನು ಈಗಲೂ ನಾನು ವಿಜಯಪ್ರಸಾದ್ ಕೇಳಬಲ್ಲೆ. ಈ ಬಾರಿ ನಮಗೆ RSS ಬಿಜೆಪಿಯೊಂದಿಗೆ ಅಷ್ಟರ ಮಟ್ಟಿಗೆ ಇದ್ದಂತೆ ಕಾಣಿಸ್ತಿಲ್ಲ. ಜಸ್ಟ್ ಅಬ್ಸರ್ವೇಷನ್, ಯು ಕ್ಯಾನ್ ಡಿನೈ ಇಟ್ ಆರ್ ಯು ಕ್ಯಾನ್ ಅಗ್ರಿ ಇಟ್. ಆ ಮಟ್ಟದಲ್ಲಿ ಈ ಬಾರಿ RSSನ ಸಪೋರ್ಟು. ಯಾಕೆಂದರೆ ನಾವು ಒಂದು ಎಲೆಕ್ಷನ್ ನೋಡಿದಾಗ ಬೀದಿ ನಾವು ಅಬ್ಸರ್ವ್ ಮಾಡಿರ್ತೀವಿ. ನೀವೇನೋ ಪೇಜ್ ಪ್ರಮುಖ ಅಂತೀರಿ, ಪ್ರಚಾರ ಪ್ರಮುಖ ಅಂತೀರಿ, ಆ ನಾಯಕರು ಈ ನಾಯಕರು ಎಲ್ಲ ಮನೆಗೆ ಹೋಗಿದ್ದೀವಿ ಅಂತಾರೆ, ಇನ್ಸ್ಟ್ರಕ್ಷನ್ ಎಲ್ಲ ಹೇಳೋದ ಹೊರತಾಗಿಯೂ ಕೂಡ ಒಬ್ಬ ನಾಯಕ RSSನ್ನೂ ದಾಟಿ ಪಕ್ಷವನ್ನೂ ದಾಟಿ ತನ್ನಿಂದನೇ ಎಲ್ಲ ಎನ್ನುವ ಒಂದು ಲೆವೆಲ್ಗೆ ಬೆಳೆದು ಬಿಟ್ಟಾಗ ಸಹಜವಾಗಿ ಒಂದು ಅಸಹಕಾರನೋ ಅಸಹನೇನೋ ಕೆಲವರಿಗೆ ಬೆಳೆದು ಬಿಡುತ್ತೆ. ಇಸ್ ಇಟ್ ಟ್ರೂ? ನೋಡಿ, RSS ಅವರು ಮುನ್ನೆಲೆಗೆ ಬಂದು ಕೆಲಸ ಮಾಡಬೇಕು ಅಂತೇನಿಲ್ಲ, ಆಯ್ತಾ? ಹಿಂದ್ಗಡೆ ತೆರೆಮರೆಯಲ್ಲಿ ನಿಂತ್ಕೊಂಡು ಸಂಘಟನಾತ್ಮಕವಾಗಿ ಅವ್ರು ಏನೇನ್ ಕೆಲಸ ಮಾಡಬೇಕೋ ಅದು ಮಾಡ್ತಾನೆ ಇರ್ತಾರೆ. ಅದು ನಮಗೆ ಚರ್ಚೆ ಮಾಡೋದು ಬೇಕಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿಟರ್ನ್ಸ್ ಇದ್ರದ್ದು. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೇನೆ ನಾವೂ ಅಷ್ಟೇ, ನಮ್ಮ ಆಸ್ ಎ ಪಾರ್ಟಿ ನಾವೇನು ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಾವು ಮುಂದೆ ಏನು ಮಾಡಬೇಕು, ಸಂಘಟನಾತ್ಮಕವಾಗಿ ನಾವೇನು ಮಾಡಬೇಕು ಅದು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಕಾಂಗ್ರೆಸ್ ವಕ್ತಾರ ಧರ್ಮಸೇನಾ ಅವರು ಹೇಳ್ತಾ ಇದ್ರು ಮೋದಿ ಪ್ರಧಾನಿ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದು ಒಂಥರ ಇದಕ್ಕೊಂದು ಹೇಳಕ್ ಇಷ್ಟಪಡ್ತೀನಿ, ಇದು ಒಂಥರ ತಿರುಕನ ಕನಸು ಅಂತ. ನಾನು ಇವಾಗ ಹೇಳ್ತೇನೆ, ಆಸ್ ಎ ಪೊಲಿಟಿಕಲ್ ಪಾರ್ಟಿ ಬಿಜೆಪಿ ವಕ್ತಾರನಾಗಿ ಹೇಳ್ತಾ ಇದ್ದೇನೆ, 3ನೇ ಬಾರಿ ಪ್ರಧಾನಿ ಮೋದಿನೇ ಪ್ರಧಾನಿ ಆಗೋದು 3ನೇ ಬಾರಿಗೂ ಇದೊಂದು ಗ್ಯಾರಂಟಿ ಇದೆ. ದಿಸ್ ಇಸ್ ಮೋದಿ ಗ್ಯಾರಂಟಿ, ಆಯ್ತಾ? ಇವ್ರ ತಿರುಕನ ಕನಸಾಗನೇ ಇರಲಿ ಇದು, ಆಯ್ತಾ? ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದು ಅದೇನೆ. ಅವ್ರ ಕನಸಾಗನೇ ಇರಲಿ. ಸೊ ಇದೊಂದು, ಯಾಕಂದ್ರೆ ನಾವು ಇಷ್ಟೊಂದು ಅಜೆಂಡಾ ಇಟ್ಕೊಂಡು 5 ವರ್ಷಕ್ಕಾಗ್ಲಿ 125 ಫಸ್ಟ್ 125 ದಿವಸಕ್ಕೆ, ಆಮೇಲೆ 5 ವರ್ಷಕ್ಕೆ, ಆಮೇಲೆ 25 ವರ್ಷಕ್ಕೆ ಯಾವ ತರ ನಡ್ಕೊಂಡು ಹೋಗ್ಬೇಕು ಅದು ಮಾಡ್ತಾನೆ ಇರ್ತೀವಿ. ಇವರು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಇಷ್ಟೆಲ್ಲ ಅವರು ಎಲೆಕ್ಷನ್ ಟೈಮಲ್ಲಿ ಈ ಕಾಂಗ್ರೆಸ್ ಅವರು ಆಪ್ ಅವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ರು, EVM ಅನ್ನ ಟ್ಯಾಂಪರ್ ಮಾಡಿದ್ದಾರೆ, ಅದನ್ನ ಸ್ಕೀಮ್ ಮಾಡಿದ್ದಾರೆ ಅಂತ ಇದಕ್ಕೆ ಹೋದ್ರು. ಸುಪ್ರೀಂ ಕೋರ್ಟ್ ಮುಖಭಂಗ ಮಾಡ್ಕೊಂಡು ಬಂದ್ರು. ಆಮೇಲೆ ಅದನ್ನ ಫಾರ್ಮ್ 17 ಮೇಲೆ ಹಾಕಕ್ಕೆ ನೋಡಿದ್ರು. ಆಮೇಲೆ ಇವಾಗ ಜಸ್ಟ್ ಎಕ್ಸಿಟ್ ಪೋಲ್ಸ್ ಇಂದ 1 ದಿವಸದ ಮುಂಚೆ ಎಲ್ಲರೂ ಸೇರ್ಕೊಂಡು ಏನೋ ಆಗ್ಬಿಟ್ಟಿದೆ, ಇಷ್ಟ ಆಯ್ತಾ ಅಂತ
ಅದಕ್ಕೇನೆ ಇವತ್ತು ಹಾಗಾದ್ರೆ ಇವಿಎಂ ವರ್ಕ್ ಆಗ್ತಾ ಇದೆಯಾ, ಹಾಗಾದ್ರೆ ಇವಿಎಂ ವರ್ಕ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ಇವತ್ತು. ಆಯ್ತಾ, ಆಯ್ತಾ, Exit polls should also be banned. You show me any exit poll which has been ಇದು acted. ಇವತ್ತು NRI ಇವಿಎಂ ಒಂದೇ ವರ್ಕ್ ಒಂದು ಆಗ್ತಾ ಇದೆಯಾ? 89 ಅಲ್ಲಿ VP ಸಿಂಗ್ ಸರ್ಕಾರ ಇವರು ಯಾಕೆಂದ್ರೆ Exact ಅವಾಗ್ಲೇ ಅವರು ಎಲೆಕ್ಷನ್ ಕಮಿಷನ್ ವರ್ಕಿಂಗ್ ಸ್ಟೈಲ್ ಅನ್ನೇ ಇವರು ಪ್ರಶ್ನೆ ಮಾಡದಂತವ್ರು Okay. ಇವತ್ತು ಇದನ್ನ ಹೆಂಗ್ ಒಪ್ತಾ ಇದ್ದಾರೆ, ಚರ್ಚೆ ಇದನ್ನ ಹೆಂಗ್ ಒಪ್ತಾ ಇದ್ದಾರೆ, ಇದನ್ನ ಚರ್ಚೆಗೆ ಬರುತ್ತಲ್ವಾ ಇದು? ಚರ್ಚೆ ಮುಂದುವರಿಸ್ತೀನಿ ನಾನು. ಏನಾಗಿದೆ ಒಂದು ಪಾಯಿಂಟ್ ಇಲ್ಲಿ ಮಹಾಭಾರತದಲ್ಲಿ ಕೃಷ್ಣನಿಂದಾನೇ ಎಲ್ಲ ಆಗ್ಬಿಡ್ತಾ ಅಂತ ಅನೇಕರು ಕೇಳಬಹುದು. ಅರ್ಜುನನಿಗೂ ಒಂದು ಕಾಲಕ್ಕೆ ಒಂದು ಅಹಂ ಬಂದಿರುತ್ತೆ, ಭೀಮನಿಗೂ ನನ್ನಂಥ ಶಕ್ತಿವಂತ ಯಾರೂ ಇಲ್ಲ ಅಂತ ಬಂದಿರುತ್ತೆ. ಪ್ರಾಸಂಗಿಕವಾಗಿ ಸಾಂದರ್ಭಿಕವಾಗಿ ಒಂದೆರಡು ಘಟನೆಗಳು ನಡೀತವೆ. ಅರ್ಜುನನನ್ನು ಅವನ ಅಹಮನ್ನು ಮೆಟ್ಟಿಸೋದಕ್ಕೆ ಬಬ್ರುವಾಹನ ಹುಟ್ಟಿರ್ತಾನೆ ಅಂತ. ಬಬ್ರುವಾಹನನ ಮೇಲೆ ಅರ್ಜುನ ಸೋತು ಬಿಡ್ತಾನೆ. ಆಗ ಕೃಷ್ಣ ನೆನಪಾಗುತ್ತೆ ಅವನಿಗೆ ಅಂತ. ಯಾರಿಗೆ? ಅರ್ಜುನನಿಗೆ. ಅಯ್ಯೋ, ಕೃಷ್ಣ ನಾನು ಸ್ವಲ್ಪ ಅಲಗಳೆದು ಬಿಟ್ಟಿದ್ನಲ್ಲ ಅಂತ. ಭೀಮನಿಗೂ ಅಷ್ಟೇ, ನನ್ನಂಥ ಶಕ್ತಿವಂತ ಯಾರಿದ್ದಾನೆ ಅಂತ ಬಂದಾಗ ಸೌಗಂಧಿಕ ಪುಷ್ಪಹರಣ ಅಂತ ಒಂದು ಪ್ರಸಂಗ ಬರುತ್ತೆ. ಅದರಲ್ಲಿ ಆ ಪುಷ್ಪ ತರಬೇಕು ಅಂತ ಹೋದಾಗ ದಾರಿಯಲ್ಲಿ ಅಡ್ಡಲಾಗಿ ಆಂಜನೇಯ ಕೂತಿರ್ತಾನೆ. ಆಂಜನೇಯನಿಗೆ ವಯಸ್ಸಾಗಿರುತ್ತೆ. ಏಯ್ ಕೋತಿ ತೆಗಿ, ಬಾಲನಿಂದ ಆ ಕಡೆ ಇಟ್ಕೋ. ಭೀಮ ಹೇಳ್ತಾನೆ ಆ ಹನುಮಂತನಿಗೆ, ಆಂಜನೇಯನಿಗೆ, ಇಲ್ಲಪ್ಪ ನನಗೆ ವಯಸ್ಸಾಗ್ಬಿಟ್ಟಿದೆ, ಆ ಬಾಲ ಎತ್ತಿ ಈ ಕಡೆ ಹಾಕೊಳ್ಳೋ ಶಕ್ತಿ ನನಗಿಲ್ಲ, ನೀನೇ ಪಕ್ಕಕ್ಕೆ ಸರಿಸ್ಬಿಟ್ಟು ಆ ಬಾಲನ ಹೋಗಪ್ಪ ಅಂತಾನೆ. ಭೀಮ ಪಲ್ಟಿ ಹೊಡೆದ್ರು ಆ ಬಾಲ ಅಲ್ಲ, ಬಾಲದೊಂದು ರೋಮ ಅಳ್ಳಾಡ್ಸೋಕ್ಕಾಗಲ್ಲ. ಆಗ ಮತ್ತೆ ಭೀಮನಿಗೆ ನೆನಪಾಗುತ್ತೆ, ಕೃಷ್ಣ ದೊಡ್ಡವನು, ನಮ್ಮ ಹಿಂದೆ ಕೃಷ್ಣ ಇದ್ದವನು ಅಂತ. ಇಲ್ಲಿ ಕೃಷ್ಣ ಮತ್ತು ಭೀಮ ಅರ್ಜುನರು ಯಾರು ನಾನು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ಕೃಷ್ಣ ಆಗಿದ್ದಾರೆ, ಯಾರ ಭೀಮ ಮತ್ತು ಅರ್ಜುನರಾಗಿದ್ದಾರೆ ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ.